ನಮಸ್ಕಾರ. ಕೇಳಿ ಕಥೆಯ ಅನ್ನುವಂಥ ಒಂದು ಹೊಸ ಕೇಳು ಆಲ್ಬಮ್ ಅಂದರೆ ಒಂದು ಆಡಿಯೋ ಆಲ್ಬಮ್ ಈಗ ರಿಲೀಸ್ ಆಗ್ತಾ ಇದೆ. ಇದರ ಬಹಳ ಮಹತ್ವದ ಒಂದು ಘಟನೆ ಅಂತಂದರೆ ಕಥೆಗಳನ್ನು, ಕನ್ನಡದ 6 ಕಥೆಗಳನ್ನು, ಬೇರೆ ಬೇರೆ ಲೇಖಕರ ಕಥೆಗಾರರ 6 ಕಥೆಗಳನ್ನು 6 ವಿಶಿಷ್ಟ ಪ್ರತಿಭೆಯ ಕಲಾವಿದರು ಅದನ್ನು ಓದಿದ್ದಾರೆ. ಉದಾಹರಣೆಗೆ ನಾಗಾಭರಣ, ಪ್ರಕಾಶ್ ರೈ, ಸುಚೀಂದ್ರ ಪ್ರಸಾದ್, MD ಪಲ್ಲವಿ, ಈ ಥರದ ತುಂಬ ಪ್ರತಿಭಾವಂತರು, ಸಂವೇದನಾಶೀಲರು ಆ ಕಥೆಗಳನ್ನು ಓದಿದ್ದಾರೆ. ಇದು ಬಹುಶಃ ಕನ್ನಡದ ಮಟ್ಟಿಗೆ ಒಂದು ಹೊಸ ಪ್ರಯೋಗ. ಯಾಕಂದರೆ ನಾವು ಕವಿತೆಯ ವಾಚನ ಕೇಳಿರ್ತೀವಿ, ಕವಿತೆಯ ಭಾವಗೀತೆಗಳ ಆಡಿಯೋ ಕೇಳಿರ್ತೀವಿ, ಆದರೆ ಕಥೆಗಳ ವಾಚನ ಇದೆಯಲ್ಲ ಅದೊಂದು ಹೊಸ ಪ್ರಕಾರ, ಕಥಾ ವಾಚನ. ಮರಾಠಿಯಲ್ಲಿ ಕಥಾ ಕಥನ್ ಅಂತಲೇ ಒಂದು ಪರಂಪರೆ ಇದೆ. ಅಲ್ಲಿ ಒಪ್ಪು ಕಾಳೆ, ಪುಲ ದೇಶಪಾಂಡೆ ಇಂತಹ ಖ್ಯಾತ ಲೇಖಕರ ಅವರ ಕಥಾ ವಾಚನದ ಕ್ಯಾಸೆಟ್ಗಳು, ಸಿಡಿಗಳು ಸಿಗ್ತವೆ. ಅಥವಾ ಅವರ ಕಥಾ ವಾಚನದ ಕಾರ್ಯಕ್ರಮಕ್ಕೆ ಜನ ಟಿಕೆಟ್ ಕೊಟ್ಟು ಹೋಗ್ತಾರೆ. ಒಬ್ಬೊಬ್ಬ ಲೇಖಕ ತನ್ನ ಕಥೆಗಳನ್ನು 2 ಗಂಟೆ ಆದರೆ ಸುಮ್ಮನೆ ಉಸ್ಫೂರ್ತನಾಗಿ ಹೇಳ್ತಾನೆ, ವಾಚನ ಕೂಡ ಅಲ್ಲ. ಅಂಥ ಒಂದು ಅಲ್ಲೇ ಈಗ ಇಲ್ಲಿ ಕನ್ನಡದಲ್ಲಿ ಎದ್ದಿರೋದು ಅದು ಈ ಮುಕುಂದ್ ಅವರ ನೇತೃತ್ವದ ಒಂದು ತಂಡ, ಕೇಳಿ ಕಥೆಯ ತಂಡ ಅದನ್ನು ಮಾಡ್ತಾ ಇರೋದು. ಅವಿರತದ ಮೂಲಕ ಅದು ಉತ್ತರ ಕರ್ನಾಟಕದ ಮಕ್ಕಳ ಶಿಕ್ಷಣಕ್ಕಾಗಿ, ಬಡ ಮಕ್ಕಳ ಶಿಕ್ಷಣಕ್ಕಾಗಿ ವಿನಿಯೋಗ ಆಗ್ತಾ ಇರೋದು. ಇವೆಲ್ಲ ಬಹಳ ಮಹತ್ವದ ಸಾಂಸ್ಕೃತಿಕ ಸಂಗತಿ ಎಂದು ನನಗೆ ಅನಿಸ್ತಾ ಇದೆ. ಇದರಲ್ಲಿ ನನ್ನ ಒಂದು ಕಥೆನೂ ಸೇರ್ಪಡೆಯಾಗಿರೋದು ನನಗೆ ವೈಯಕ್ತಿಕವಾಗಿ ತುಂಬ ವಿನೀತಗೊಳಿಸುವಂತಹ ಒಂದು ಸಂಗತಿ. ನಾ ಡಿಸೋಜಾ ಅಂತ ಹಿರಿಯರಿದ್ದಾರೆ, ಇದರಲ್ಲಿ ವಸುಧೇಂದ್ರ ಅಂತ ಎಳೆಯ ಕಥೆಗಾರ ಇದ್ದಾರೆ. ಸೊ ಇವರ ನಡುವೆ ತೇಜಸ್ವಿ ಅಂತ ನಮ್ಮನ್ನು ರೂಪಿಸಿದಂಥ, ನಮ್ಮ ಸಂವೇದನೆಯಿಂದ ರೂಪಿಸಿದಂಥ ಕಥೆಗಾರರಿದ್ದಾರೆ. ಇವರ ನಡುವೆ ನನ್ನದು ಒಂದು ಕಥೆ ಸೇರಿರೋದು ನನಗೆ ಬಹಳ ವೈಯಕ್ತಿಕವಾಗಿ ಧನ್ಯತೆಯ ಮತ್ತು ಅಭಿಮಾನದ ವಿಷಯ ಕೂಡ ಆಗಿದೆ. ಆಮೇಲೆ ನನ್ನ ಕಥೆಯನ್ನು ಪ್ರಕಾಶ್ ರೈ, ನಾನು ತುಂಬ ಇಷ್ಟಪಡುವಂಥ ಗೆಳೆಯ ಕಲಾವಿದ, ಮೂಲತಃ ಸಾಹಿತ್ಯದ ಅಭಿರುಚಿ ಉಳ್ಳವನು, ರಂಗಭೂಮಿಯಲ್ಲಿ ಬೇರುಗಳನ್ನು ಇಟ್ಕೊಂಡವನು, ಈಗ ವಿಶ್ವವ್ಯಾಪಿಯಾಗಿ ಚಿಗುರ್ತಾ ಇರುವಂಥ ಪ್ರಕಾಶ್ ರೈ ನನ್ನ ಕಥೆಯನ್ನು ಎಷ್ಟು ಆಪ್ತವಾಗಿ ಮತ್ತು ತುಂಬ ಸೂಕ್ಷ್ಮವಾಗಿ ಸಂವೇದನಾಶೀಲವಾಗಿ ಓದಿದಾನಂತಂದರೆ ನನ್ನ ಕಥೆನೇ ನಾನು ಮತ್ತೊಮ್ಮೆ ಹೊಸದಾಗಿ ಕೇಳಿಸಿಕೊಂಡೆ. ಹೀಗಾಗಿ ಆ ಒಂದು ಹೊಸ ಲೇಯರ್, ಹೊಸ ಧ್ವನಿಯ ಒಂದು ಸ್ತರಗಳು ಒಂದು ಧ್ವನಿಯಿಂದ ಹೇಗೆ ಕಥೆಗೆ ಬರ್ತದೆ. ನಾವು ಮೌನವಾಗಿ ಓದುವಾಗ ಕಥೆ ಒಂದು ರೀತಿ ಹೇಳ್ತಾ ಇರ್ತದೆ, ಅದು ಒಂದು ಧ್ವನಿಯಲ್ಲಿ ಕೇಳಿದಾಗ ಅದು ಬೇರೆ ಒಂದು ನೆಲೆಯಲ್ಲಿ ಕೇಳ್ತಾ ಇರ್ತದೆ. ಅದು ಕೆಲವೊಂದು ಸೂಕ್ಷ್ಮವಾದ ಸಂಗೀತದ ಪೂರಕವಾದ ಕೆಲವು ಅಂಶಗಳನ್ನು ಸೇರ್ಪಡಿಸಿದಾಗ ಅದು ಇನ್ನೊಂದು ನೆಲೆಗೆ ಹೋಗ್ತದೆ. ಇಲ್ಲಿ ಸಂಗೀತದ ಅಳವಡಿಕೆ ಬಗ್ಗೆ ಕೂಡ ನನಗೆ ತುಂಬ ಖುಷಿ ಏನಾಯಿತು ಅಂತಂದರೆ, ಅದು ಸಿನಿಮಾದಲ್ಲಿ ರೇ ರೆಕಾರ್ಡಿಂಗ್ ಅಂತಾರೆ ಅಥವಾ ಹಿನ್ನೆಲೆ ಸಂಗೀತ ಅಂತಾರೆ, ಅಂದರೆ ಇರುವ ಭಾವವನ್ನೇ ಮ್ಯಾಗ್ನಿಫೈ ಮಾಡುವಂಥ, ಹೈಲೈಟ್ ಮಾಡುವಂಥ ಅಥವಾ ಅಂಡರ್ಲೈನ್ ಮಾಡುವಂಥ ಚಾಕಚಕ್ಯತೆಯನ್ನು ತೋರಿಸುವಂಥ ಕೆಲಸ ಇಲ್ಲಿ ಮಾಡಿಲ್ಲ. ಅದು ತುಂಬ ಮೆಲುವಾಗಿ ದೂರದಲ್ಲೆಲ್ಲೋ ಸುಮ್ಮನೆ ಒಂದು ಇನ್ನೊಂದು ಥರ ಅದು ಇದೆ. ಹೀಗಾಗಿ ಯಾವಾಗಲೂ ಕಥೆಗಾರನ ಒಂದು ಧ್ವನಿ, ಅಂದರೆ ಕಥೆಯೊಳಗಿನೋ ಕಥೆಗಾರನ ಧ್ವನಿ, ಅದನ್ನು ಆಂಪ್ಲಿಫೈ ಮಾಡುವಂಥ ಈ ನಿರೂಪಕನ ಧ್ವನಿ, ಅದೆರಡೇ ಮುಖ್ಯವಾಗಿ ಕಥೆಯನ್ನು ನಮಗೆ ನಮ್ಮ ಮನಸ್ಸಿಗೆ ತಲುಪಿಸ್ತಾ ಇರ್ತದೆ. ಹೀಗಾಗಿ ಈ ಒಂದು ಕೇಳು ಕಥೆಯ ಅನ್ನುವಂಥ ಈ ಒಂದು ಆಲ್ಬಮ್ ಜನಕ್ಕೆ ಇಷ್ಟ ಆದಷ್ಟು ಬಹುಶಃ ಒಂದು ಹೊಸ ಒಂದು ಚಾಪ್ಟರ್, ಹೊಸ ಒಂದು ಪರಿಚ್ಛೇದ ನಮ್ಮ ಈ ಕಥನ ಕ್ಷೇತ್ರದಲ್ಲಿ ತೆರೆದ ಹಾಗೆ. ಯಾಕಂದರೆ ಈಗ ಹೊಸ ತಲೆಮಾರಿನ ಮನೆಯಲ್ಲಿ ಕನ್ನಡ ಮಾಯವಾಗ್ತಾ ಇದೆ. ಕನ್ನಡ ಮಕ್ಕಳಿಗೆ ಕಥೆ ಹೇಳುವಂಥ ಒಂದು ಪರಂಪರೆಯೇ ಹೋಗಿದೆ. ಮೊದಲು ಅಜ್ಜಿ ಕತೆ ಹೇಳ್ತಾ ಇದ್ರು, ಅಜ್ಜ ಕತೆ ಹೇಳ್ತಾ ಇದ್ರು, ಅಪ್ಪ ಅಮ್ಮಂದಿರು ಕತೆ ಹೇಳ್ತಾ ಇದ್ರು. ಈಗ ಅವರೆಲ್ಲ ಬಹಳ ಫೇಸ್ಬುಕ್ಕಲ್ಲಿ, ಪಾಸ್ಬುಕ್ಕಲ್ಲಿ, ಚೆಕ್ಬುಕ್ಕಲ್ಲಿ ನಿರತರಾಗಿಬಿಟ್ಟಿದ್ದಾರೆ. ಹೀಗಾಗಿ ಮಕ್ಕಳಿಗೆ ಕತೆ ಹೇಳುವವರು ಯಾರು? ಅದಕ್ಕಾಗಿ ಇಂಥ ಒಂದು ಪ್ರಯೋಗಗಳು ಬಂದರೆ, ಅಂದರೆ ನಾವು ಅನಿವಾಸಿ ಕನ್ನಡಿಗರು ಅಂತ ಹೇಳಬೇಕಾಗಿಲ್ಲ, ನಮ್ಮಲ್ಲೇ ಅನಿವಾಸಿ ಕನ್ನಡಿಗರಾಗ್ಬಿಟ್ಟಿದ್ದೀವಿ. ನಾವು ಫಾರಿನಲ್ಲಿದ್ದವರು, ವಿದೇಶದಲ್ಲಿದ್ದವರಿಗೆ ಪಾಪ ಅಲ್ಲ, ನಮ್ಮಲ್ಲೇ ನಾವು ನಮ್ಮ ಮಕ್ಕಳಿಗೆ ಕನ್ನಡ ಪತ್ರಿಕೆಯನ್ನು ಓದುವುದನ್ನು ಅಥವಾ ಕನ್ನಡ ಪತ್ರಿಕೆಯೊಳಗಿನ ಮಕ್ಕಳ ಪುಟವನ್ನು ತೋರಿಸೋದನ್ನು ಅಥವಾ ಕನ್ನಡ ಪುಸ್ತಕವನ್ನು ಕೊಂಡ್ಕೊಳ್ಳೋದನ್ನು ನಾವು ಎಷ್ಟು ಜನ ಮಾಡ್ತೀವಿ ನಮ್ಮಲ್ಲಿ. ಹೀಗಾಗಿ ಹೊಸ ತಲೆಮಾರಿನ ಕಿವಿಗಳನ್ನು, ಮನಸ್ಸನ್ನು ಒಂದು ಹೊಸ ಅನುಭವಕ್ಕೆ ತೆರೆಯುವಂಥ ಈ ಪ್ರಯತ್ನ ತುಂಬ ಒಳ್ಳೆಯದಾಗಿ ನಡೀಲಿ, ಹೆಚ್ಚು ಹೆಚ್ಚು ಜನರನ್ನು ತಲುಪಲಿ. ಅದಕ್ಕೆ ಬೇಕಾದಂಥ ಎಲ್ಲ ಸಹಯೋಗಗಳು ಈ ತಂಡಕ್ಕೆ ಒದಗಿ ಬರಲಿ ಮತ್ತು ಈ ಮೂಲಕ ಉತ್ತರ ಕರ್ನಾಟಕದ ಬಡ ಮಕ್ಕಳ ಶಿಕ್ಷಣಕ್ಕೆ ನಿಜವಾದ ಅರ್ಥದ ನೆರವು ಒದಗಿ ಬರಲಿ ಅಂತ ನಾನು ಹಾರೈಸ್ತೇನೆ. ಕೇಳಿ ಕಥೆಯ 1 ಅಲ್ಲ 6 ಎನ್ನುವಂಥ ಈ ಒಂದು ವಿಶೇಷವಾದ ಒಂದು ಕೃತಿ ನನ್ನ ಕೈಲಿದೆ.